ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಾನಿವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೋಡಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಮಕ್ಕಳೆಲ್ಲರೂ ತ್ರಿವರ್ಣದ ಬಳೆಗಳನ್ನು ತೊಟ್ಟು ದೇಶದ ಮೇಲಿರುವ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ದೇಶಪ್ರೇಮ, ಏಕತೆ, ಶಿಸ್ತು ಮತ್ತು ನಮ್ಮ ಸ್ವಾತಂತ್ರ್ಯದ ಮಹತ್ವದ ಅರಿವು ಮೂಡಿಸುತ್ತದೆ. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸಲಾಗುತ್ತದೆ. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಈ ದಿನ ಶಾಲೆಗಳಲ್ಲಿ ಧ್ವಜಾರೋಹಣ, ರಾಷ್ಟ್ರಗೀತೆ, ದೇಶಭಕ್ತಿ ಗೀತೆಗಳು, ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೇಷಭೂಷಣ ಕಾರ್ಯಕ್ರಮಗಳು ಆಯೋಜಿಸಲಾಗುವುದು. ಈ ದಿನ ನಾವು ದೇಶಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವದಿಂದ ಸ್ಮರಿಸುತ್ತೇವೆ. ಇಲ್ಲಿ ಪುಟ್ಟ ಮಕ್ಕಳೆಲ್ಲರೂ ದೇಶಕ್ಕಾಗಿ ಹೋರಾಡಿದ ಮಹಾನ್ ಹೋರಾಟಗಾರರ ರೂಪದಲ್ಲಿ ತಮ್ಮ ವೇಷಭೂಷಣವನ್ನು ತೊಟ್ಟು ಬಂದಿದ್ದಾರೆ. ನಾವು ದೇಶವನ್ನು ಪ್ರೀತಿಸುವುದನ್ನು ಕೇವಲ ಧ್ವಜಾರೋಹಣದ ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿದಿನವೂ ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ. ಪರಿಸರವನ್ನು ಕಾಪಾಡೋಣ, ಸಾರ್ವಜನಿಕ ಆಸ್ತಿಯನ್ನು ಗೌರವಿಸೋಣ, ಪರಸ್ಪರ ಪ್ರೀತಿ ಮತ್ತು ಸಹೋದರತ್ವದಿಂದ ಬದುಕೋಣ. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ ಮತ್ತು ದೇಶಭಕ್ತಿಯ ಮೌಲ್ಯಗಳನ್ನು ನೀಡೋಣ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು, ಅಭಿವೃದ್ಧಿಪಡಿಸುವುದು ಮತ್ತು ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಸರ್ಕಾರಿ ಶಾಲೆ ಎಂದರೆ ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣದ ಅವಕಾಶ ಕಲ್ಪಿಸುವ ಶಿಕ್ಷಣದ ಮಹತ್ವದ ಕೇಂದ್ರ. ಇಲ್ಲಿ ಬಡ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಒಟ್ಟಾಗಿ ಕಲಿಯುತ್ತಾರೆ. ಈ ಶಾಲೆಯಲ್ಲಿ LKG, UKGಯೂ ಸಹ ಪ್ರಾರಂಭವಾಗಿದೆ. ಎಲ್ಲರೂ ಉತ್ತಮ ರೀತಿಯಲ್ಲಿ ಈ ಅವಕಾಶವನ್ನು ಉಪಯೋಗಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರ ಮೂಲಕ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಎಂಬ ಸಂದೇಶದ ಜೊತೆಗೆ ನನಗೆ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ ಗಿರಿಜಾ ಮೇಡಮ್ ಮತ್ತು ಶಿಕ್ಷಕರಿಗೆ ಧನ್ಯವಾದವನ್ನು ಹೇಳುತ್ತೇನೆ. ಸ್ವಾತಂತ್ರ್ಯ ದಿನದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೋಡ್ಕೊಂಡು ಬನ್ನಿ. ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಧ್ವಜದ ಕಟ್ಟೆಯ ಮುಂಭಾಗದಲ್ಲಿ ಹಾಗೂ ಎಲ್ಲ ಸಾಲಾಗಿ ನಿಲ್ಲಬೇಕಂತ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ನಮಗೆ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ. ಈಗ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಗೈರಿರುವಂತಹ ನಮ್ಮ SDMC ಅಧ್ಯಕ್ಷರಾದ ಶ್ರೀ ಜಯವರಾಮ್ ಕಾರ್ವಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸುಸ್ವಾಗತವನ್ನು ಕೋರಿಕೊಳ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉಪಸ್ಥಿತರಿರುವ ಮಹಿಳಾ ಸಂಘದ ಅಧ್ಯಕ್ಷರಾದ ಚೌಕಿ ಅಶೋಕ್ ಕಾರ್ವಿ ಇವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇವೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀ ನಾಗೇಶ್ ಕಾರ್ವಿ ಅಧ್ಯಕ್ಷರು ನವಸಂಘ ಇವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ವಾಸುದೇವ ಕಾರ್ವಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಹಿರಿಯರಾದ ಶ್ರೀ ಶೀಲ ಕಾರ್ವಿ ಅಧ್ಯಕ್ಷರು, ಹೋಳಿ ಉತ್ಸವ ಸಮಿತಿ ಕಾರ್ವಿಕೇರಿ ಇವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಜನಾರ್ದನ ಪೂಜಾರಿಯವರು, ನಾಗೇಂದ್ರ ಪೂಜಾರಿಯವರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಹಾಗೆಯೇ ನಮ್ಮ ಎಲ್ಲ SDMCಯ ಸದಸ್ಯರನ್ನ, ಉಪಾಧ್ಯಕ್ಷರನ್ನ
ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಳೆಯ ಎಲ್ಲ ವಿದ್ಯಾರ್ಥಿ ಸಂಘದ ಸದಸ್ಯರನ್ನ, ಕಾರ್ಯದರ್ಶಿಯವರ ಖಜಾಂಚಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸ್ಥಳೀಯ ಭಗತ್ ನಗರದ ಸ್ತ್ರೀಶಕ್ತಿ ಸಂಘದ ಒಕ್ಕೂಟದ ಅಧ್ಯಕ್ಷರು, ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಹಾಗೆಯೇ ನಮ್ಮ SDMCಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವಿಮಲಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸಿಕೊಳ್ತೇನೆ. ಹಾಗೆಯೇ ನಮ್ಮ ಸ್ಥಳೀಯ ಆಶಾ ಕಾರ್ಯಕರ್ತೆಯಾದ ಪ್ರೇಮ ಭಟ್ಟಾರಿ ಅವರು ಆಗಮಿಸಿದ್ದಾರೆ, ಸುಮನಾ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಆಗಮಿಸಿದ್ದಾರೆ ಎಲ್ಲ ಪೋಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಹಾಗೆ ಕಾರ್ಯಕ್ರಮವನ್ನು ವರದಿ ಮಾಡಲಿರುವಂತಹ ಸುಮಗಿರಿ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿ, ನಮ್ಮ ಶಾಲೆಯ ರಿಕ್ಷಾ ಚಾಲಕರು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತಿದೆ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕಿ ಕುಮಾರಿ ನಿಶಿತಾ ಇವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಅದು ಮೇಲೆ ಮಾಡ್ಕೊಳ್ಳಿ ಅಂತೀರಿ. ವಂದಿಸಿಕೊಳ್ತಾ ಆತ್ಮೀಯರೇ, ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವ ನಮ್ಮ ಶಾಲೆಯ STMCಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಕಾರ್ವಿ ಅವರೇ ಹಾಗೂ STMCಯ ಸರ್ವ ಸದಸ್ಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಚೌಕಿ ಅಶೋಕ್ ಕಾರ್ವಿ ಅವರೇ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವೃಂದದವರೇ, ಇವತ್ತು ಆಗಮಿಸಿರುವಂಥ ಎಲ್ಲ ಊರ ವಿದ್ಯಾಭಿಮಾನಿಗಳೇ,
ಶಾಲಾ ಶಿಕ್ಷಕ ವೃಂದದವರೇ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಎಲ್ಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ, ಮುದ್ದು ವಿದ್ಯಾರ್ಥಿಗಳೇ, ಹಾಗೂ ಇವತ್ತು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಎಲ್ಲ ಶಾಲೆಯ ಚಿತ್ರೀಕರಣವನ್ನು ನಡೆಸ್ತಾ ಇರುವಂಥ ಸುಮಾ ಮೇಡಮ್ ಅವರೇ, ಹಾಗೂ ಎಲ್ರಿಗೂ ವಂದಿಸಿಕೊಳ್ಳುತ್ತಾ, ಇವತ್ತು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ದೇಶ ಅತ್ಯಂತ ಸಂಭ್ರಮದಿಂದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದೆ. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ನಾವು ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇದೀಗ ನೆರವೇರಿಸಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಿತು ಅಂತ. ಅದಕ್ಕೂ ಮೊದಲು ನಮ್ಮ ದೇಶವನ್ನು ಸುಮಾರು 250-300 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಅಂತ ಬಂದವರು. ನಮ್ಮ ದೇಶ ಸಂಪದ್ಭರಿತವಾದ ದೇಶ ಅಂತ ನೋಡಿ ಇಲ್ಲಿಯ ಸಂಪತ್ತನ್ನು ದೋಚಬೇಕು ಎನ್ನುವ ಒಂದು ದುರುದ್ದೇಶದಿಂದ ಇಲ್ಲಿಯೇ ನೆಲೆ ನಿಂತು ಇಲ್ಲಿಯ ಜನರಿಗೆ ಅದೆಷ್ಟು ಕಷ್ಟಗಳನ್ನು ಕೊಡ್ತಾ ತಾವೇ ರಾಜರಂತೆ ಇಲ್ಲಿ ಮೆರಿತಾ ಇದ್ರು. ಇದೆಲ್ಲವನ್ನು ಮನಗೊಂಡಂತ ನಮ್ಮ ರಾಷ್ಟ್ರದ ಅನೇಕ ರಾಷ್ಟ್ರ ನಾಯಕರು ಅವರ ತೊಂದರೆಯನ್ನು ತಾಳಲಾರದೆ ಕೊನೆಗೂ ಅನೇಕ ಜೈಲುವಾಸ, ಸೆರೆಮನೆವಾಸ, ಬೇರೆ ಬೇರೆ ಉಪವಾಸ ಸತ್ಯಾಗ್ರಹ ಇವುಗಳನ್ನೆಲ್ಲ ಪಡೆದ ನಂತರ ಇನ್ನು ನಮ್ಮ ದೇಶದಲ್ಲಿ ಇವರು ಇದ್ರೆ ನಮ್ಗೆ ಇನ್ನು ಉಳಿಗಾಲ ಇಲ್ಲವನ್ನೋ ಅಂತ ಒಂದು ಮನಸ್ಥಿತಿಯನ್ನು ಅರ್ಥಕೊಂಡು ನಮ್ಮ ಮಹಾತ್ಮ ಗಾಂಧೀಜಿಯವರು, ಅನೇಕ ರಾಷ್ಟ್ರ ನಾಯಕರು ಎಲ್ಲರೂ ಸೇರಿ ಇವರನ್ನು ನಮ್ಮ ದೇಶದಿಂದ ಓಡಿಸುವುದೇ ಉತ್ತಮ ಅಂತ ಮನಗಂಡು 1947 ಆಗಸ್ಟ್ 14ರ ಮಧ್ಯರಾತ್ರಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಓಡಿಸಿದ್ರು. ಆ ದಿನ ಮಧ್ಯರಾತ್ರಿಯಲ್ಲಿ ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಅರಳಿಸಲಾಯಿತು. ಅಲ್ಲಿಂದ ಇವತ್ತಿನವರೆಗೂ ನಮ್ಮ ದೇಶ ಸ್ವತಂತ್ರವಾಗಿದೆ, ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ದೇವೆ. ಈ ಆಗಸ್ಟ್ 15 ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಯಾಕಂದ್ರೆ ಹಲವಾರು ಜನರ ತ್ಯಾಗ ಮತ್ತು ಬಲಿದಾನಗಳ ಪ್ರತೀಕವಾದ ಈ ಸ್ವಾತಂತ್ರ್ಯ ಎನ್ನುವಂಥದ್ದನ್ನು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎನ್ನುವಂತೆ ಇಂದಿನ ಯುವ ಪೀಳಿಗೆಯವರು ಅದನ್ನು ನಡೆಸಿಕೊಂಡು ನಮ್ಮ ದೇಶವನ್ನು ಮುನ್ನಡೆಸುವಲ್ಲಿ ಪ್ರತಿಯೊಬ್ಬರ ಸಹಕಾರವು ಅಗತ್ಯವಾಗಿದೆ. ಇಂದು ನಾವು ಅತ್ಯಂತ ಸಂಭ್ರಮದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಅತ್ಯಂತ ಸ್ವತಂತ್ರವಾಗಿ ಇದ್ದೇವೆ, ತುಂಬಾ ಸಂತೋಷದಿಂದ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಅಂದ್ರೆ ನಮ್ಮ ದೇಶವನ್ನು ಕಾಯುವಂತ ಸೈನಿಕರು ಕೂಡ ಇದ್ದಾರೆ, ಅವರು ಸದಾ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ನಮಸ್ಕಾರವನ್ನು ತಿಳಿಸಬೇಕು. ಹಾಗೆ ನಾವು ಒಂದು ತುತ್ತು ಅನ್ನವನ್ನು ತಿನ್ನಬೇಕಂದ್ರೆ ನಮಗೆ ರೈತರ ಸಹಕಾರ ಬೇಕು. ಆ ರೈತರು ಇವತ್ತು ನಾವು ಬೆಳೆಯುವ ಆಹಾರವನ್ನು ನಮಗೆ ತಯಾರಿಸಿಕೊಡ್ತಾ ಇರುವವರು ರೈತರು, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಬೇಕು ಅಂತ ಹೇಳ್ತಾ, ಮುಂದೆ ತಾವೆಲ್ಲರೂ ನಾವು ನಮ್ಮ ದೇಶಕ್ಕಾಗಿ ಏನು ಮಾಡ್ತೇವೋ ಗೊತ್ತಿಲ್ಲ, ಆದರೆ ನಾವು ಮೊದಲು ನಮ್ಮ ದೇಶ ನಮಗೆ ಏನು ಕೊಡ್ತದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಕೊಡ್ತೇವೆ ಅನ್ನೋದು ಮುಖ್ಯ. ಮೊದಲು ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಊರನ್ನು ನಾವು ಉತ್ತಮವಾಗಿ ಇಟ್ಟುಕೊಳ್ಳುವ. ಎಲ್ಲರೂ ಇದನ್ನು ಮನಗಂಡು ಅವರವರ ಊರು ಉತ್ತಮವಾದರೆ ಖಂಡಿತವಾಗಿಯೂ ಮುಂದೆ ದೇಶ ಕೂಡ ಉತ್ತಮ ಆಗೋದ್ರಲ್ಲಿ ಬೇರೆ ಸಂದೇಹವಿಲ್ಲ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೆ ನಾವು ನಮ್ದು ಇದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆ ಎನ್ನುವಂಥದ್ದು ಎಲ್ರಿಗೂ ಸಂಬಂಧ ಇರ್ತದೆ. ಹಾಗಾಗಿ ಇಲ್ಲಿಯ ಯಾವುದೇ ವಸ್ತುಗಳಿಗೂ ಕೂಡ ತಾವು ಯಾವುದೇ ಅನಾಹುತಗಳನ್ನು ಮಾಡಬಾರ್ದು. ಸಾರ್ವಜನಿಕ ಸ್ವತ್ತು ಸರ್ಕಾರದ ಸ್ವತ್ತಾಗಿರ್ತದೆ ಅದು ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ದೇಶವನ್ನು ನಾವೆಲ್ಲರೂ ಮುನ್ನಡೆಸುವ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ತಂದುಕೊಟ್ಟವರ ತ್ಯಾಗದ ಜೊತೆಗೆ ಅದನ್ನು ಮುನ್ನಡೆಸುವ ಮಹತ್ತರ ಜವಾಬ್ದಾರಿ ಇಂದಿನ ನಮ್ಮೆಲ್ಲರ ಮೇಲಿದೆ ಅನ್ನೋದನ್ನು ನೆನಪಿಸಿದಂತಹ ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಗಮಿಸಿದಂತಹ ತ್ರಾಸಿ ಗಂಗೊಳ್ಳಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಸದಾನಂದ ದೇವಾಡಿಗ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಳ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಗೋಡು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇದ್ದೇವೆ. ತುಂಬಾ
ಸಂತೋಷದ ವಿಚಾರ. ಯಾಕಂತ ಕೇಳಿದರೆ ನಮ್ಮ ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಉತ್ತಮವಾಗಿ ಮಕ್ಕಳ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ಹಾಗೆ ಪುನಃ ಮೆರವಣಿಗೆಯೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಆಚರಿಸಿಕೊಳ್ತಿರುವುದು ನಮಗೆಲ್ಲರೂ ಕೂಡ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆದ ಈ ಒಂದು ಪೂರ್ವಯೋಜಿತವಾಗಿ ಸಾಕಷ್ಟು ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತದ್ದು. ಅದರಲ್ಲೂ ಸಾಕಷ್ಟು ನಮ್ಮ ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸಾಕಷ್ಟು ಮಹಾನ್ ಗಣ್ಯ ವ್ಯಕ್ತಿಗಳು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಬಲಿದಾನಗೈದಂತೆ ನಮಗೆ ಇವತ್ತು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ತಿದ್ದೇವೆ. ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕಾಗಿ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯವರಿಗೆ ವಂದಿಸಿಕೊಡ್ತೇನೆ. ಹಾಗೆ ಎಲ್ಲ ಅತಿಥಿ ಗಣ್ಯರು ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನ ಶುಭಾಶಯವನ್ನು ಹಾರೈಸಿದ್ದಾರೆ. ಈಗಾಗಲೇ ಬಿಸಿಲು ಸ್ವಲ್ಪ ನೆತ್ತಿ ಮೇಲೆ ಬರ್ತಾ ಇದೆ, ನಾವಿನ್ನೂ ಪುರಮೆರವಣಿಗೆ ಹೋಗ್ಲಿಕ್ಕಿದೆ ಅನ್ನುವ ಸಮಯದ ಔಚಿತ್ಯವನ್ನು ಅರಿತು ಯಾರು ಕೂಡ ಭಾಷಣ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ನೆನಪಿಸಿಕೊಳ್ಬೇಕು. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ಕಂಚುಗೋಡು ಶಾಲೆಯ ಧ್ವಜಾರೋಹಣವನ್ನು ಗೈತಾ ಸದಾ ನಮ್ಮೊಂದಿಗೆ ಈ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತಹ ದಿವಂಗತ ರಾಜದೇವ ಅಡಿಗ ಸರ್ ಅವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಕ್ಷಣ ನೆನಪಿಸ್ಕೊಳ್ಬೇಕು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಅವರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣವನ್ನು ನಾವು ನೆರವೇರಿಸ್ತಿದ್ವು. ಇವತ್ತು ಕೂಡ ನಾವು ಅವರಿಗೆ ನಮ್ಮೆಲ್ಲರ ಭಾವಪೂರ್ಣ ನಮನವನ್ನು ಸಲ್ಲಿಸೋಣ ಈ ಸಂದರ್ಭದಲ್ಲಿ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮದ ಮುಂದಿನ ಹಂತ ಇದೀಗ ವಂದನಾರ್ಪಣೆ. ಹಾಗೂ ನಮಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಶಿಕ್ಷಣಾಭಿಮಾನಿಗಳು, ಪೋಷಕರು ಸಿಹಿ ತಿಂಡಿಯನ್ನು ವಿತರಿಸಿರ್ತಾರೆ. ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಬೇಬಿ ಟೀಚರ್. ಈ ದಿನ ಈ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸುಮಾರು ಈ ಪೋಷಕರು ಅಂದರೆ ಈ ಗ್ರಾಮದಲ್ಲಿರುವ ಪೋಷಕರು ಸಿಹಿ ತಿಂಡಿಯನ್ನು ವಿತರಿಸಿದ್ದಾರೆ. ಅವರ ಹೆಸರು ಇಂತಿವೆ. ಒಂದು ಗ್ರಾಮ ಪಂಚಾಯತ್ ಮಸಾಡು, ಅಲ್ಲಿಂದ ಗ್ರಾಮ ಪಂಚಾಯತ್ನವರು ಸಹ ನಮ್ಮ ಶಾಲೆಗೆ ಸಿಹಿ ತಿಂಡಿಯನ್ನು ಒದಗಿಸಿದ್ದಾರೆ. ಹಾಗೆ ವಾಸುದೇವ ಕಾರ್ವಿ, ವಿ.ಕೆ. ಸುರೇಶ್ ಕಾರ್ವಿ, ಕೃಷ್ಣ ಕಾರ್ವಿ, ವಿಶ್ವಜ್ಯೋತಿ ಭಗತ್ ನಗರ, ಸದಾಶಿವ ಕಾರ್ವಿ ಅಧ್ಯಕ್ಷರು ಗೊಂಗೊಳ್ಳಿ ಪ್ರಾಥಮಿಕ ಸೇವಾ ಮೀನುಗಾರಿಕಾ ಸಹಕಾರಿ ಸಂಘ, ತುಕಾಬಾಲ್ ಕಾರ್ವಿ ಹಳೆ ವಿದ್ಯಾರ್ಥಿಗಳು ಸನ್ಯಾಸಿ ವಲ್ಲೆ ಕಂಚುಗೋಡು, ಹಾಗೆ ದಾಸ ಕಾರ್ವಿ ಭಗವತ್ ನಗರ ಕಂಚುಗೋಡು, ತನ್ನಿತ್ ಛಾಯಾ ಭಗವತ್ ನಗರ ಕಂಚುಗೋಡು, ಶ್ರೀ ಲಕ್ಷ್ಮೀ ಸ್ವಸಹಾಯ ಸಂಘ ಭಗತ್ ನಗರ ಕಂಚುಗೋಡು, ಲಯನ್ಸ್ ಕ್ಲಬ್ ತ್ರಾಸಿ ಗೊಂಗೊಳ್ಳಿ, ಶೀನಾ ಕಾರ್ವಿ ಕಾರ್ವಿಕೇರಿ ಕಂಚುಗೋಡು, ಎಸ್.ಎಂ. ಅಶೋಕ್ ರಾಮ ಮಂದಿರ ಕಂಚುಗೋಡು, ಕಲ್ಪವೃಕ್ಷ ವ್ಯವಸಾಯ ಸಂಘ ಭಗತ್ ನಗರ ಕಂಚುಗೋಡು, ರಾಘವೇಂದ್ರ ದೇವಡಿಗ ಭಗವತ್ ನಗರ ಕಂಚುಗೋಡು, ಹಾಗೆ ಶಾಸ್ತ ಕಂಚುಗೋಡು, ನಾಗೇಂದ್ರ ಪೂಜಾರಿ ಹಿತ್ಲು ಮನೆ ಪಡಪಾಡಿ, ತೇಜಸ್ವಿನಿ ಸಂಘ ಭಗತ್ ನಗರ ಕಂಚುಗೋಡು, ವಂಶಿ 4ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚುಗೋಡು, ಶ್ರೀದೇವಿ ನವೋದಯ ಸಂಘ ಭಗತ್ ನಗರ, ಜಗನ್ನಾಥ್ ಕಾರ್ವಿ ಭಗತ್ ನಗರ, ವಿಮಲಾ ಸುರೇಶ್ ನಾಯಕ್ ಭಗತ್ ನಗರ, ಪ್ರಶಾಂತ್ ಪೂಜಾರಿ ಉದ್ಯಮಿಗಳು ಕಂಚುಗೋಡು, ಯುವ ಫ್ರೆಂಡ್ಸ್ ಸನ್ಯಾಸಿ ವಲ್ಲೆ ಕಂಚುಗೋಡು, ಯಕ್ಷಾಭಿಮಾನಿ ಬಳಗ ಕಂಚುಗೋಡು. ಇವರೆಲ್ಲ ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಿಹಿ ತಿಂಡಿಯನ್ನು ಮಕ್ಕಳಿಗೆ ಒದಗಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಚೌಕಿ ಸಂತೋಷ್ ಕಾರ್ವಿ 888 ಇವರು ಕೂಡ ಸಿಹಿ ತಿಂಡಿಯನ್ನು ನೀಡಿರ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಸತೀಶ್ ಕಂಚುಗೋಡು ಹಾಗೂ ದಾಮೋದರ ಗಾಣಗೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಪುರಮೆರವಣಿಗೆಯನ್ನು ಹೊರಡಲಿಕ್ಕಿದ್ದೇವೆ. ಶಿಕ್ಷಕರು ಮಕ್ಕಳಿಗೆಲ್ಲರಿಗೂ ಸಿಹಿ ತಿಂಡಿಯನ್ನು ಹಂಚಿದರು. ಇದಾದ ಮೇಲೆ ಮಕ್ಕಳೆಲ್ಲರೂ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.